ಈ ಪ್ರತಿಭಟನೆಯಲ್ಲಿ ಅವ್ರು ಜಂತರ್ ಮಂತರ್ನಲ್ಲಿ ಮಾಡಿದಾಗಲೇನೆ ಕೇಂದ್ರ ಸರ್ಕಾರ ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಬರಬೇಕಿತ್ತು. ಅದರ ಬದಲು ಅದನ್ನ ಒಂದ್ ರೀತಿ ಉಪೇಕ್ಷಿಸುವುದು, ನಿರ್ಲಕ್ಷ್ಯಕ್ಕೆ ಗುರಿ ಮಾಡಿದ್ರು. ಅಂದ್ರೆ ಈ ಕೇಂದ್ರ ಸರ್ಕಾರದ ಐಡಿಯಾ ಏನಿತ್ತು ಅಂತಂದ್ರೆ, ಅಥವಾ ಇದೇ ಈಗಲೂ ಅಂದ್ರೆ, ಇದನ್ನ ಹೀಗೆ ಎಳ್ಕೊಂಡು ಹೋಗಕ್ ಬಿಟ್ಬಿಡೋದು, ಅದ್ರ ಪಾಡ್ಗೆ ಅದು ಒಂದ್ 15 ದಿನ ಆದ್ಮೇಲೆ ಬೇರೆ ಇಶ್ಯೂ ಬಂದು ಇದ್ರ ಕಥೆ ಮುಗಿದೋಗತ್ತೆ ಅಂತ ಇವ್ರ ಲೆಕ್ಕಾಚಾರ. ಆದ್ರೆ ಈ ಪ್ರಕರಣದಲ್ಲಿ ಹಂಗ ಆಗಿಲ್ಲ. ಅರವಿಂದ ಕೇಜ್ರಿವಾಲ್ ಅಂತ ಅವ್ರನ್ನ ಗಂಭೀರವಾಗಿ ವಿಚಾರದಲ್ಲಿ ತಗೋಬೇಕು ನನಗೇನು ಅನ್ಸಲ್ಲ ನನಗೆ. ಆದ್ರೆ ಮೂಲ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಈ ಕೇಂದ್ರ ಸರ್ಕಾರ ಗಂಭೀರವಾಗಿ ತಗೋಬೇಕಾಗಿತ್ತು. ಏನಕ್ಕೆ ಕೇಂದ್ರ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕಲ್ಲ, ಆಗಿದ್ದಂತ ಮಹಾ ದೋಷ ಮತ್ತು ಪಾಪಕ್ಕೆ ಜವಾಬ್ದಾರಿಯನ್ನ ತಗೋಬೇಕಾಗಿತ್ತು ಈ ಸರ್ಕಾರ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಅಂತಲ್ಲ, ಪ್ರತಿಭಟನೆಗೆ ಮಣಿದು ಅಲ್ಲ ನಾ ಹೇಳ್ತಿರೋದು. ಆದ್ರೆ ನಡೆದಂತಹ ಮಹಾಪಾಪದ ಕೃತ್ಯ ಏನಿತ್ತು, ಪೇಪರ್ ಲೀಕು, ಸಾವಿರಾರು ಲಕ್ಷಾಂತರ ಮಕ್ಕಳಿಗಾಗಿದ್ದ ಅನ್ಯಾಯಗಳು, ಅದರಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದಂತಹ ನೈತಿಕತೆಯನ್ನ ಈ ಸರ್ಕಾರ ತೋರಿಸ್ಬೇಕಾಗಿತ್ತು. ನೈತಿಕ ಪ್ರದರ್ಶನವನ್ನ ತೋರಿಸ್ತಿರೋ ಸರ್ಕಾರನ ಏನಂತ ಕರೀಬೇಕು ನಾವು? ಹಾಗಿದ್ರೆ ಅಂದ್ರೆ ನಾನ್ ಮಾಡ್ದಂಗ್ ಮಾಡ್ಕೊಂಡು ಹೋಗ್ತೀನಿ, ನೀವ್ ಯಾವನ್ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಕೊಳ್ಳಿ, ನೀವ್ ಏನಾದ್ರು ಮಾಡ್ಕೊಳ್ಳಿ, ವಿ ಡೋಂಟ್ ಕೇರ್. 15 ದಿನ ಆದ್ಮೇಲೆ ಬಾಯಿ ಮುಚ್ಕೊಂಡು ಬೇರೆ ಇಶ್ಯೂ ಬರುತ್ತೆ, ಅದ್ರ ಪಾಡಿಗೆ ನಡೆಯುತ್ತೆ ಅಂತನಾ? ನಾನು ಉತ್ತರನೇ ಕೊಡಲ್ಲ ಇದಕ್ಕೆ ಅಂತಾನ? ಏನ್ ಅರ್ಥ ಇದ್ರದ್ದು? ಮೊದಲಿಂದ ಇದ್ದಂತಹ ಡಿಮಾಂಡ್ ಪ್ರಕಾರದಲ್ಲಿ ಒಬ್ಬ ಮಂತ್ರಿಯನ್ನ ಜವಾಬ್ದಾರಿ ಮಾಡಲ್ಲ ಇದಕ್ಕೆ ಅನ್ನೋದಾದ್ರೆ, ಒಬ್ಬ ಅಧಿಕಾರಿಯನ್ನ ಜವಾಬ್ದಾರಿ ಮಾಡಲ್ಲ ಇದಕ್ಕೆ ಅಂತಂದ್ರೆ ಸರ್ಕಾರ ಇದ್ರೆಷ್ಟು, ಸತ್ತೋದ್ರೆಷ್ಟು? ಒಂದು ವಾದ ಬರ್ತಾ ಇದೆ ಸರ್ ಆ ವಿಚಾರದಲ್ಲಿ. ಬಿಜೆಪಿ ಕಡೆಯಿಂದ ಇರುವಂತವ್ರು ಕೆಲವರು ಹೇಳ್ತಾ ಇರುವಂತ ವಾದ, ಅದು ಬಹಿರಂಗವಾಗಿಯೇ ಸ್ಟೇಟ್ಮೆಂಟ್ಗಳನ್ನ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದ್ದಾರೆ. NTA ಅನ್ನುವಂಥದ್ದು ಅಟಾನಮಸ್ ಬಾಡಿ, ಸೊ ಇದರಲ್ಲಿ ಪ್ರಧಾನವರನ್ನೆಲ್ಲೂ ಕೂಡ FIR ಅಲ್ಲೂ ಕೂಡ ಸೇರಿಸಿಲ್ಲ, ಕೇಸ್ನಲ್ಲೂ ಕೂಡ ಇಲ್ಲ, ಜವಾಬ್ದಾರಿ ಆಗೋದು NTA. ಸೊ ಮಂತ್ರಿಗಳು ಹೇಗಾಗ್ತಾರೆ ಅನ್ನುವಂಥ ಮೊಂಡು ವಾದ ಮಾಡ್ತಾ ಇದ್ದಾರೆ. ನೋಡ್ರಿ, ಯಾವತ್ತೋ ಒಂದಿನ ಎಲ್ಲೋ ಮಲಕೊಂಡು ಯಾರೋ ಹುಟ್ಟುಬಿಟ್ರು, ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಅಂತಂದ್ರೆ ಅವನಿಗೆ ನೈತಿಕವಾಗಿ ಜವಾಬ್ದಾರಿ ಇಲ್ಲವೇನ? ಯಾರನ್ನ ಹುಟ್ಟಿಸಿದ್ದಕ್ಕೆ ಯಾರಿಗ್ರಿ ಹೇಳ್ತಿದ್ದಾರೆ ಇಂಥ ಕಚಡ ಇದನ್ನ ಆರ್ಗ್ಯುಮೆಂಟ್ಗಳನ್ನ ಇವರು ಇಡಿಯಟ್ಗಳು? ಯಾವನೋ ಎಲ್ಲೋ ಮಲಕೊಂಬಿಟ್ಟು ಯಾರನ್ನ ಹುಟ್ಟಿಸ್ಬಿಟ್ಟೆ ನಾನು, ನನಗೆ ಜವಾಬ್ದಾರಿ ಇಲ್ಲ ಅಂತಂದ್ರೆ ಅರ್ಥ ಐತಿಯೇನ್ರಿ? ಅದಕ್ಕೆ ನೈತಿಕವಾಗಿ ಅವ್ನ ಜವಾಬ್ದಾರಿ ಇಲ್ವೇನ್ರಿ ಅಪ್ಪನಾಗಿ? ಡೆಫಿನೆಟ್ಲಿ ಸರ್. ಎಜುಕೇಶನ್ ಮಿನಿಸ್ಟರ್ ಯಾವನ್ರಿ NTA ಅಪ್ಪ? ಯಾವನ್ರಿ NTA ಅಪ್ಪ? ಯಾವನ್ರಿ NTA ಅಮ್ಮ? ಅಯ್ಯೋ, ಕಮಂಗಿಗಳನ್ನ ತಗೊಂಬಂದು ಆರ್ಗ್ಯೂ ಮಾಡ್ತಿರೋರ್ಗೆ ಕಪಾಳ ಕುಡಿದ್ರು ಹಿಡ್ಕೊಂಡು ಹೇಳ್ತೀನಿ ಅವ್ರಗಳಿಗೆ ಸಿಕ್ಕಿದ ಕಡೆ. ಯಾವನ್ರಿ ಅವನು ಇಡಿಯಟ್? ಅವ್ನು ಮಾಡ್ತಿರೋ ವಾದನ ಅಟಾನಮಸ್ ಅಂತೆ, ಅಟಾನಮಸ್ ಇವ್ರು ತಲೆ. ಯಾವನ್ರಿ ಸೃಷ್ಟಿ ಮಾಡಿದವನು NTA? ನಾಳೆ NTA ಬದಲಾಯಿಸ್ಬೇಕಾದ್ರೆ ಯಾವನ್ರಿ ಬದಲಾಯಿಸ್ಬೇಕು ನಾಳೆ NTA? ಶಿಕ್ಷಣ ಇಲಾಖೆ ಅವ್ರೇನ್ ದೇವ್ರೇನ್ರಿ? ಅವ್ರೇನ್ ಬ್ರಹ್ಮರ? ಯಾರ್ರೀ ಅವ್ರನ್ನ ಅಪಾಯಿಂಟ್ ಮಾಡಿದವರು? ನಾನು ಅಪಾಯಿಂಟ್ ಮಾಡಿದ್ದು. ಧರ್ಮೇಂದ್ರ ಪ್ರಧಾನ್ ಮತ್ತು ನರೇಂದ್ರ ಮೋದಿ ಅಪಾಯಿಂಟ್ ಮಾಡಿರೋದು ಅವ್ರನ್ನ, ನಾನಲ್ಲ. ವಾದ ಅಟಾನಮಸ್ ಅಂತೀವಿ ತಲೆಗೆ. ಮಗ ಕೊಡಿಬೇಕು ಹಿಡ್ಕೊಂಡು ಇವ್ರುಗಳಿಗೆ, ಇಡಿಯಟ್ಗಳಿಗೆ. ಎಲ್ಲವನ್ನ ರಾಜಕೀಯವಾಗಿ ನೋಡುವಂತಹ ದೌರ್ಭಾಗ್ಯ ಬಂದಿದೆಯಲ್ಲ ಈ ಬಿಜೆಪಿ ಇವಕ್ಕೆ ಹೊಡಿಬೇಕು ಫಸ್ಟ್ ಹಂಗಾರ ಹಿಡ್ಕೊಂಡು. ಏನ್ರಿ ಇದ್ರಲ್ಲಿ ದುಷ್ಟ ರಾಜಕೀಯ? ಏನ್ರಿ ನರೇಂದ್ರ ಮೋದಿಗೂ ಧರ್ಮೇಂದ್ರ ಪ್ರಧಾನ್ಗೂ ಆಗ್ಬೇಕಾಗಿರೋದು ಈ ವಿಚಾರದಲ್ಲಿ? ಎಕ್ಸಾಕ್ಟ್ಲಿ. ಅವ್ರ ತಾತನ ಮನೆಯವ್ನು ಯಾವನಾರ ಇದಾನಲ್ಲಿ ಲೀಕ್ ಮಾಡಿದವನ ಹಂಗಾರೆ? ಇವ್ರು ದುಡ್ಡು ತಿಂದಿದಾರ ಹಂಗಾರ ಅವ್ರ ಹತ್ರ? ಯಾರ ಹತ್ರನವೇ ಮಾನವರ್ಯತೆ ಬೇಡ ಇವ್ರುಗಳಿಗೆ? ಸಿ, ದೇ ಶುಡ್ ಟೇಕ್ ಎ ಸ್ಟ್ಯಾಂಡ್ ಆನ್ ದಿಸ್ ಅಂಡ್ ಇದನ್ನ ನಡೆಯಕ್ ಬಿಡಕೂಡುದು. ಸರ್, ನಾನು ಇವತ್ತೊಬ್ರು ಪ್ರತಿಭಟನಾಕಾರರ ಜೊತೆನಲ್ಲೇ ನಾನು ಮಾತನಾಡ್ತಾ ಇದ್ದೆ ಸರ್. ಅವ್ರು ಬಹಳ ಸ್ಪಷ್ಟವಾಗಿ ಕೇಳಿದ್ರು, ಕನಿಷ್ಠ ಪೇಪರ್ ಲೀಕ್ ಆದ ನಂತರ ಸರ್ಕಾರದ ವತಿಯಿಂದಾಗಲಿ, ಮಂತ್ರಿಗಳಿಂದಾಗಲಿ, ಮೋದಿ ಅವರಿಂದಾಗಲಿ ಒಂದು ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು, ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಏನ್ ಅಷ್ಟು ಹಠ ಇಲ್ಲಿ ತನಕ ಮೋದಿ ಅವರು? ತುಂಬಾ ಕರೆಕ್ಟ್. ನಾನು ಅದನ್ನೇ ಕೇಳ್ತಿರೋದು. ನರೇಂದ್ರ ಮೋದಿ ಅವರು ನನಗೆ ಬೇಕಾಗಿದ್ದನ್ನು ಮಾತ್ರ ಮಾತಾಡ್ತೀನಿ ಅಂತಂದ್ರೆ ಅದು ಸರಿ ಅಲ್ರಿ? ಹೌದು ಹೌದು, ಕರೆಕ್ಟ್. ಅದು ಸರಿ ಅಲ್ಲ, ಅದು ಆ ನಿಲುವು ಅವ್ರದ್ದು. ನರೇಂದ್ರ ಮೋದಿ ಅವರು ಪೇಪರ್ ಲೀಕ್ ಮಾಡಿದ್ದಾರೆ ಅಂತ ಅವನು ಹೇಳ್ತಾರೆ. ರಾಮ್ ಜನ್ಮಭೂಮಿ ಕಾಸ್ ಕದ್ರು, ನಾ ಮಾತಾಡಲ್ಲ, ಇದು ನಾನು ನನ್ನ ಇಷ್ಟ. ಓಕೆ, ಹಾಗಾದ್ರೆ ಮನಮೋಹನ್ ಸಿಂಗ್ಗೆ ಮೌನಿ ಬಾಬಾ ಅಂತ ನೀವ್ ಯಾಕೆ ಕರೆದ್ರಿ? ಹೌದು, ನೀವ್ ಯಾಕೆ ಕರೆದ್ರಿ ಅವ್ರನ್ನ? ಹಂಗಾಗಲ್ಲ ಇದು. ಒಬ್ಬ ಪ್ರಧಾನ ರಾಮ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನ ಅಂತಂದ್ರೆ ನರೇಂದ್ರ ಮೋದಿನೇ ದೇಶ ಜನ ನೋಡಿದ್ರು ತಾನೆ. ಉತ್ತರ ಕೊಡಬೇಕು. ಹಾಗೆ ನೀಟಲ್ಲಿ ಒಂದು ಉತ್ತರ ಬರಬೇಕು ಒಬ್ಬರಿಂದ. ಏನೂ ಬರಲ್ಲ. ನಾನು ಇಷ್ಟ ಬಂದಾಗ ನಾನು ಇದ್ಕೋತೀನಿ, ನಾನು ಹೇಳಿದ್ದನ್ನ ಕೇಳಿಸ್ಕೊಳ್ಳಿ ನೀವು ಅಂದ್ರೆ ಏನ್ರಿ ಅರ್ಥ ಇದು? ಕರೆಕ್ಟ್. ನಾನು ಹೇಳ್ತಿರೋದು ಧರ್ಮೇಂದ್ರ ಪ್ರಧಾನ ಒಬ್ಬ ಆಫೀಸರ್ ಮೇಲೆ NTA ಕ್ರಮ ತಗೊಳ್ಳಿಲ್ವಲ್ರಿ ನೀವು? ಒಬ್ಬ ಆಫೀಸರ್ ಮೇಲೆ ತಗೊಳ್ಳಿಲ್ಲ. ಏನೋ ಇನ್ನೊಂದು ರೌಂಡ್ ಅಲ್ಲಿ ಎಕ್ಸಾಮ್ ಮಾಡಿದ್ದೆ ದೊಡ್ಡ ಸಾಧನೆ ಅನ್ನೋ ತರ ಆಡಿದ್ರಿ. ಆರ್ಮಿ ತಗೊಂಬಂದ್ ಎಕ್ಸಾಮ್ ಮಾಡಿದ್ವಿ ಅಂತ ಬೆನ್ ತಟ್ಕೊಂಡ್ರಿ ಅಯೋಗ್ಯರು.
ಒಂದು ಹೇಳ್ತೀನಿ, ಸರ್ಕಾರ ನಡೆಸ್ತಿರೋರಿಗೆ ಸಾಮಾನ್ಯ ಪ್ರಜ್ಞೆ ಮತ್ತು ಜನ ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳುವಂತಹ ಬುದ್ಧಿ ಇರಬೇಕು. ನಾನೇ ದೊಡ್ಡ ಮನುಷ್ಯ, ಎಲ್ಲಾ ಕಡೆ ಗೆಲ್ತಾ ಇದ್ದೀನಿ, ನನ್ನ ಸರ್ಕಾರ ಇದೆ, ಯಾವನೇನ್ ಮಾಡ್ಕೋತಾನೆ ಅನ್ನೋ ದಿಮಾಕಕ್ಕೆ ಬರಬಾರದು. ಆಡಳಿತದಲ್ಲಿ ಇದ್ದವರು ಸ್ವಲ್ಪ ಅಂತಹ ದಿಮಾಕಗಳ ಪ್ರದರ್ಶನವನ್ನ ಹೆಚ್ಚು ಮಾಡ್ಕೋತಿದ್ದಾರೆ. ಯಾಕಂದ್ರೆ ಸತತವಾದ ಅಧಿಕಾರ ಹಿಡಿದಾಗ ಇಂತಹ ಕೊಬ್ಬು ಸಹಜವಾಗಿ ಬರುತ್ತೆ. ಹೌದು. ಇನ್ನೂ ಒಂದು ದೌರ್ಭಾಗ್ಯದ ವಿಚಾರ ಏನಂದ್ರೆ ಸರ್, ಈ ಕೊಬ್ಬನ್ನ ಇಳಿಸೋದೇ ಪ್ರಜಾಪ್ರಭುತ್ವ ಅನ್ನೋದು ನೆನಪಿರಬೇಕು ಅವ್ರಗಳಿಗೆ. ಎಸ್ ಸರ್. ಇನ್ನೂ ಒಂದು ವಿಚಾರ ಏನಂದ್ರೆ ಸರ್, ಇವತ್ತು ಸೆಷನ್ನಲ್ಲಿ, ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ವಿರೋಧ ಪಕ್ಷದವ್ರು ಕೇಳಿದರೆ ನೀಟ್ ಎಕ್ಸಾಮ್ ಬಗ್ಗೆ ನಾವು ಮಾತನಾಡಬೇಕು, ಉತ್ತರ ಕೊಡ್ಬೇಕು ನೀವು ಅಂತ ಅಂದ್ಬಿಟ್ಟು ಸ್ಪೀಕರ್ ಅದಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ಹಾಗಾದ್ರೆ ಇನ್ನೆಲ್ಲಿ ನಾವು ಉತ್ತರ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಸರ್? ಇದನ್ನೇ ನಾನು ಹೇಳ್ತಿರೋದು. ಡಿಬೇಟ್ ಮಾಡೋಣ ಅಂದ್ರೆ ಸ್ಪೀಕರ್ ಅವಕಾಶ ಕೊಡಲ್ಲ. ಹಿ ವಿಲ್ ಆಕ್ಟ್ ಲೈಕ್ ಎನ್ ಏಜೆಂಟ್ ಆಫ್ ಎ ರೂಲಿಂಗ್ ಪಾರ್ಟಿ. NTN ಕೇಳೋಣ ಅಂದ್ರೆ ಅಟಾನಮಸ್ ಬಾಡಿ ಅಂತೀರಿ. NTN ಕ್ರಿಯೇಟ್ ಮಾಡಿದ್ ಯಾವನಪ್ಪ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ಹಂಗಾರೆ ಅದೇನ್ರಿ, ಯಾರಿಗ್ರಿ ಹುಟ್ಟಿದ್ದ NTA? ಹುಟ್ಟಿರೋದು ಯಾರಿಗಂತೆ? ಅದು ಕೇಂದ್ರ ಸರ್ಕಾರಕ್ಕೆ ಅಲ್ವೇನ್ರಿ ಅದು ಹುಟ್ಟಿರೋದು? ಖಂಡಿತ ಸರ್. ಅಟಾನಮಸ್ ಬಾಡಿ ಅಂದ್ರೆ ಮೀನಿಂಗ್ ಏನ್ರಿ? ಹಂಗಾದ್ರೆ ನಾಳೆ ಹಂಗಾದ್ರೆ ಪ್ರೈಮ್ ಮಿನಿಸ್ಟರ್ನ ಅಟಾನಮಸ್ ಬಾಡಿ ಅಂತ ಡಿಕ್ಲೇರ್ ಮಾಡ್ಬಿಡ್ರಿ, ಯಾವ್ದಕ್ಕೂ ಉತ್ತರ ಬೇಕಿಲ್ಲ. ಅವಾಗ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಮಂತ್ರಿಗಳನ್ನು ಅಟಾನಮಸ್ ಅಂತ ಡಿಕ್ಲೇರ್ ಮಾಡ್ಬಿಟ್ರಿ, ಅವ್ರು ಏನ್ ಬೇಕಾದ್ರು ತಿನ್ಕೊಂಡು ಸಾಯ್ಲಿ ಹೋಗಿ ಹೇಸ್ಗೆನ ಹಾಳಾದವರು. ಅಟಾನಮಸ್ ಅಂತ ಡಿಕ್ಲೇರ್ ಮಾಡ್ರಿ ಅವ್ರನ್ನ. ಯಾಕ್ರಿ ಟಿವಿನ ಅಟಾನಮಸ್ ಅಂತ ಡಿಕ್ಲೇರ್ ಮಾಡಲ್ಲ? ಅದಕ್ಕೆ ಯಾಕ್ರಿ ರೂಲ್ಸ್ ಹಾಕ್ತೀರಿ? ಅಟಾನಮಸ್ ಅಂತ ಡಿಕ್ಲೇರ್ ಮಾಡ್ರಿ, ನಮ್ಮನ್ನು ತೋರಿಸ್ತೀವಿ ನಿಮ್ಗಾಗ ಮೂತಿ ಹೆಂಗ್ ಕೆಪ್ತೀವಿ ಅಂತ. ಈ ಸರ್ಕಾರ ನೀಟ್ ವಿಚಾರದಲ್ಲಿ ಮಕ್ಕಳ ಜೊತೆ ಆಟ ಆಡಿದೆ. ನನ್ನ ಪ್ರಕಾರದಲ್ಲಿ ಜವಾಬ್ದಾರಿಯನ್ನ ತಗೊಳ್ಬೇಕಾಗಿದ್ದವರು ಓಡ್ ಹೋಗಿದ್ದಾರೆ. ಕಚಡಗಳ ತರ ಔಸಿಟ್ಕೊಂಡು ಶಿಖಂಡಿಗಳ ತರ ವರ್ತನೆ ಮಾಡಿದ್ದಾರೆ. ಯಾವನವನು ಜವಾಬ್ದಾರಿ ಅನ್ನೋದನ್ನ ಹೇಳಿ ದೇಶಕ್ಕೆ, ಅವನ ಮೇಲೆ ಕ್ರಮ ತಗೊಳ್ಳಿ. ದಟ್ ಇಸ್ ಆಲ್ ವಿ ಆರ್ ಆಸ್ಕಿಂಗ್. ನೋಡಿ, ಇವತ್ತು ಸರ್ ಪತ್ರಿಕೆ ಕಾಂಗ್ರೆಸ್ ಇದ್ದಾಗ್ಲೋ ಇನ್ನೊಂದು ಪಕ್ಷ ಇದ್ದಾಗ್ಲೋ ಅಧಿಕಾರದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅಂತ ನಾವ್ ಹೇಳೇ ಇಲ್ರಿ. ಹೌದು, ಅವಾಗ್ಲೂ ಆಗಿದೆ, ಅವತ್ತು ಆಗಿದೆ, ನಾಳೆನೂ ಆಗ್ಬೋದ್ರಿ. ಆದ್ರೆ ಆದಾಗ ನಮ್ರತೆಯಿಂದ ತಲೆಬಾಗಿ ಅದರ ಜವಾಬ್ದಾರಿ ತಗೊಳ್ಳೋನು ದೊಡ್ಡ ಮನುಷ್ಯ. ನಂದು ಏನೂ ಆಗಿಲ್ಲ, ಮಾತಾಡ್ತಿರೋರೇ ದೇಶದ್ರೋಹಿಗಳು ಅಂತ ಕರೆದವನನ್ನ ಏನಂತ ಕರೆಯೋಣ ಅವನನ್ನ ನಾವು? ಯಾವನ್ರಿ ದೇಶದ್ರೋಹಿ? ನಿಮ್ ತಾತ ದೇಶದ್ರೋಹಿ, ನಾವಲ್ಲ. ಯಾರಿಗೆ ದೇಶದ್ರೋಹಿ ಅಂತ ಕರೀತಿದ್ದೀರಿ ನೀವು? ನಿಮಗ್ ಬೇಕಾದಾಗ ಓಟ್ ಹಾಕಿಸ್ಕೊಳಕ್ಕೆ ದೇಶ ಪ್ರೇಮಿಗಳು, ಓಟ್ ಹಾಕಿಸ್ಕೊಂಡ್ಮೇಲೆ ದೇಶದ್ರೋಹಿಗಳೇನ್ರಿ? ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡಿರೋದು ಯುವಕರು ಮತ್ತು ಹೆಣ್ಮಕ್ಳು ಅನ್ನೋದನ್ನ ಜ್ಞಾನ ಬೇಡ ಇವ್ರಿಗೆ? ಅದೇ ಯುವಕರನ್ನ ಇವತ್ತು ದೂಷಿಸ್ತೀರಾ ನೀವು? ಅವರು ಪ್ರೊಟೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಏನೋ ತಾತನ ಮನೆ ಆಸ್ತಿಗೋಸ್ಕರ ಪ್ರೊಟೆಸ್ಟ್ ಮಾಡಿದಾರೇನ್ರಿ ಅವರು? ಅಥವಾ ನಿಮ್ಮನೆ ಆಸ್ತಿ ಕಿತ್ಕೊಳ್ಳೋಕೆ ಪ್ರೊಟೆಸ್ಟ್ ಮಾಡಿದಾರ? ಅವರು ಏನಕ್ಕೆ ಪ್ರೊಟೆಸ್ಟ್ ಮಾಡಿದ್ದಾರೆ? ಆಲ್ ರೈಟ್, ಪೊಲಿಟಿಕಲಿನೇ ಇರ್ಬೋದು, ನೀವ್ ಯಾಕ್ರೆ ಅವಕಾಶ ಕೊಟ್ರಿ? ಅಣ್ಣಾ ಹಜಾರೆ ಪ್ರೊಟೆಸ್ಟ್ ಮಾಡಿದಾಗ ಸುಷ್ಮಾ ಸ್ವರಾಜ್ ಅಂಡ್ ಟೀಮು ಬಿಜೆಪಿ ಅವ್ರು ಹೋಗಿ ನೀವು ಕೂತ್ಕೊಳ್ಳಿಲ್ವೇನ್ರಿ ಅವತ್ತೆಲ್ಲ ಪ್ರೊಟೆಸ್ಟ್ ಅಲ್ಲಿ? ಹೌದು, ಅವತ್ ಯಾಕ್ರಿ ಕೂತ್ರಿ ನೀವು? ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಕೂತಿದ್ದಾಗ ಅವತ್ ಚೆನ್ನಾಗಿತ್ತ ಎಲ್ಲ? ಈ ಆಟಿಟ್ಯೂಡ್ ಅನ್ನ ಭಾರತೀಯ ಜನತಾ ಪಕ್ಷ ಬಿಡದೆ ಹೋದ್ರೆ, ತಿದ್ದುಕೊಳ್ಳದೆ ಇದ್ರೆ ದೊಡ್ಡ ಅಪಾಯ ಅವ್ರಿಗೆ ಕಾದಿದೆ, ನಮಗಲ್ರಿ. ಈ ಆಟಿಟ್ಯೂಡ್ ವಿಚಾರಕ್ಕೆ ನೀವು ಹೇಳಿದ್ರಲ್ಲ ಸರ್, ಇವತ್ತು ಹೆಂಗೆ ನಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು ಅಂದರೆ, ಯಾವಾಗ ಜಂತರ್ ಮಂತರ್ನಲ್ಲಿ ಸಾವಿರಾರು ಜನ ಸೇರಿದ್ರು ಇಮಿಡಿಯೇಟ್ ಆಗಿ ನಿಮ್ಮ ಪ್ರತಿನಿಧಿಗಳನ್ನ ಕಳಿಸ್ಕೊಡಿ ಮಾತುಕತೆಗೆ ಅಂತ ನಡ್ಡಾ ಅವ್ರು ಕರೀತಾರೆ. ಆ ಕಡೆಯಿಂದ ಬಂದರೆ ಅವ್ರನ್ನ 2 ಗಂಟೆ ಕಾಯಿಸ್ಬಿಟ್ಟು ಬರೀ ಅವರ ಮನವಿ ಏನಿದೆ ಅರ್ಜಿ ಇಸ್ಕೊಂಡು ಕಳಿಸಿದ್ದಾರೆ. ಕನಿಷ್ಠ ಮಾತುಕತೆ ಕೂಡ ಆಡಿಲ್ಲ. ಅದೇ ರೀ, ಅವರು ಒಂದು ತೀರ್ಮಾನಕ್ಕೆ ಬಂದಾಗಿದೆ. ನಮ್ಮನ್ನು ಯಾವನು ಏನು ಮಾಡ್ಕೊಳಕ್ಕಾಗಲ್ಲ. ನಮಗ್ ಗೊತ್ತಿದೆ ಹೆಂಗ್ ನಿಭಾಯಿಸ್ಬೇಕು ಎಲ್ಲಾನು. ಈ ದೇಶನು, ವೋಟ್ ಅನ್ನು ಅಥವಾ ಎಲೆಕ್ಷನ್ ಅನ್ನು ಅಥವಾ ಗೆಲ್ಲೋದನ್ನು ನಾವ್ ಹೆಂಗ್ ನಿಭಾಯಿಸ್ಬೇಕು ನಮಗ್ ಗೊತ್ತಿದೆ. ನಾವ್ ಯಾವನಿಗೂ ಕೇರ್ ಮಾಡಲ್ಲ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದ್ ಆಗೋಗಿದೆ. ರೈಟ್, ಆಯ್ತು. ದೇಶನು ತನ್ನ ತೀರ್ಮಾನಕ್ಕೆ ಯಾವತ್ತೋ ಒಂದ್ ದಿನ ಬರುತ್ತೆ ನೋಡ್ರಿ. ಸೂರ್ಯ ಚಂದ್ರ ಹುಟ್ಟೋದು ಮುಳುಗೋದು ಇಲ್ಲ, ಸೈಂಟಿಫಿಕ್ ಆಗಿಲ್ಲ, ವೈಜ್ಞಾನಿಕವಾಗಿ ಇಲ್ಲ. ಆದ್ರೆ ನಮ್ಮ ನಂಬಿಕೆ ಎಲ್ಲಿದೆ? ಹಾಗಾಗಿ ಒಂದಿನ ಯಾರದ್ದೋ ಒಬ್ಬರ ಮೇಲೆ ಇವತ್ತು ಅವ್ರ ಮನೇಲಿ ಸೂರ್ಯ ಇರ್ಬೋದು, ಒಂದಿನ ಮುಳುಗ್ತಾನ್ರಿ ಅವ್ರ ಮನೆಯಲ್ಲೂ ಸೂರ್ಯ. ಖಂಡಿತ ಸರ್, ಖಂಡಿತ. ನಿಮಗೆ ಪ್ರತಿಭಟನೆ ಈ ದೇಶದಲ್ಲಿ ಶಾಂತಿಯುತವಾಗಿರಬೇಕು ಅನ್ನೋದೇ ಆದ್ರೆ ನೀವು ಪ್ರತಿಭಟನಾಕಾರರನ್ನ ಅಷ್ಟೇ ಮರ್ಯಾದೆ ಮತ್ತು ಗೌರವದಿಂದ ನಡೆಸ್ಕೋಬೇಕಲ್ವೇ? ಎಸ್, ಎಕ್ಸಾಕ್ಟ್ಲಿ ಸರ್. ನೀವು ನಡೆಸ್ಕೊಳ್ಳಲ್ಲ, ನಾನ್ ನಿರ್ಲಕ್ಷಿಸ್ತೀನಿ ಅವನನ್ನ. ಬಟ್ ಪ್ರತಿಭಟನೆ ಮಾತ್ರ ಶಾಂತಿಯುತವಾಗಿರಬೇಕು ಅಂತ ನೀವು ನಿರೀಕ್ಷೆ ಮಾಡಕ್ಕೆ ನಿಮಗೆ ಯಾವನ್ರಿ ಹಕ್ಕು ಕೊಟ್ಟವನು? ಸಾಧ್ಯನೇ ಇಲ್ಲ. ನಿಜ, ನಿಮ್ಗೆ ಯಾರು ಹಕ್ಕು ಕೊಟ್ಟವನು? ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ
ತನ್ನ ಬಲ ಶಕ್ತಿ ಮತ್ತು ಇದನ್ನ ಪ್ರದರ್ಶನ ಮಾಡಿದೆ. ಅದೇನ್ ಮಾಡ್ಕೋತಾರೆ ನೋಡ್ಕೋತೀವಿ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಆಲ್ ರೈಟ್, ಇವತ್ತೇನು ಆಗದೆ ಇರ್ಬೋದು, ಇನ್ನೊಂದು ದಿನ ಅನುಭವಿಸ್ತಾರೆ, ಅನುಭವಿಸ್ದಾಗ ನೋಡೋಣ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.